ಬಂಧುಗಳು ನಮಸ್ಕಾರ. ನಾನು ರಘು ಜಾಣಿಗೆರೆ, ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದ ಕಾರ್ಯಾಧ್ಯಕ್ಷ. ತಾವೆಲ್ಲರೂ ಇವತ್ತು ಗಮನಿಸ್ತಾ ಇದ್ದೀರಿ, ಇವತ್ತಲ್ಲ ನಿರಂತರವಾಗಿ ಇವತ್ತು ಪೊಲೀಸ್ ಇಲಾಖೆಯಲ್ಲಿ ಏನು ನಡೀತಾ ಇದೆ ಅನ್ನೋದನ್ನ ನಾವೆಲ್ಲರೂ ರಾಜ್ಯದಲ್ಲಿ ನೋಡ್ತಾ ಇದ್ದೀವಿ. ಒಂದು ಕಾಲದಲ್ಲಿ ಬಹಳ ಶಿಸ್ತಿಗೆ ಮತ್ತು ತಮ್ಮ ದಕ್ಷತೆಗೆ ಹೆಸರಾಗಿದ್ದಂತಹ ಪೊಲೀಸ್ ಇಲಾಖೆಯಲ್ಲಿ ಇವತ್ತು ಯಾವ ತರ ಘಟನೆಗಳು ನಡೀತಾ ಇದ್ದಾವೆ ಅನ್ನೋದು ನಿಜಕ್ಕೂ ಜನರಲ್ಲಿ ಏನು ಒಂದು ಒಳ್ಳೆಯ ಸಮಾಜವನ್ನ, ಸ್ವಾಸ್ಥ್ಯ ಸಮಾಜವನ್ನ, ಸುರಕ್ಷಿತ ಸಮಾಜವನ್ನ ಕಟ್ಕೋಬೇಕು ಅಂತ ಹೇಳಿ ಬಯಸ್ತಾ ಇರ್ತಕ್ಕಂಥ ಜನರಲ್ಲಿ ನಿಜವಾಗ್ಲೂ ಒಂದು ಆತಂಕವನ್ನ, ಆಘಾತವನ್ನ ಉಂಟು ಮಾಡಿದೆ. ಇವತ್ತು ರಾಜ್ಯದಲ್ಲಿ ಏನೆಲ್ಲ ಕ್ರೈಮ್ಗಳು, ಅಪರಾಧಗಳು ನಡೀತಾವೋ ಇಡೀ ಸಮಾಜದಲ್ಲಿ, ಅವೆಲ್ಲ ಅಪರಾಧಗಳನ್ನ ಪೊಲೀಸ್ ಸಮವಸ್ತ್ರದಲ್ಲಿ ಇರ್ತಕ್ಕಂಥ ಜನರೇ, ಪೊಲೀಸರೇ ಇವತ್ತು ಅದನ್ನ ಮಾಡ್ತಾ ಇದ್ದಾರೆ. ಒಬ್ಬ ಪೊಲೀಸ್ ಕಾನ್ಸ್ಟೇಬಲ್ ಇಂದ ಹಿಡಿದು ಏನು ಇವತ್ತು ಡಿಜಿಪಿ, ಐಜಿಪಿ ತನಕ ಇರ್ತಕ್ಕಂಥ ಜನರು, ಎಡಿಜಿಪಿ, ಡಿಜಿಪಿ ತನಕ ಇರುವಂತ ಪೊಲೀಸರು ಇವತ್ತು ಅಂತಹ ಒಂದು ಅಪರಾಧಿ ಕೃತ್ಯಗಳಲ್ಲಿ ತೊಡಗಿರೋದು ನಿಜಕ್ಕೂ ನಮ್ಮೆಲ್ರಿಗೂ ಆಶ್ಚರ್ಯವನ್ನ ಉಂಟು ಮಾಡಿದೆ. ಬಹುಶಃ ನಾವು ಈ ಸಂದರ್ಭದಲ್ಲಿ ಇದಕ್ಕೆ ಕಾರಣವನ್ನ ಕಂಡ್ಕೋಬೇಕು. ಕಾರಣ ಬೇರೇನೂ ಅಲ್ಲ, ಈಗಾಗಲೇ ಜನರಿಗೆ ಗೊತ್ತಿರುವ ಹಾಗೆ ಇವತ್ತು ಪೊಲೀಸ್ ಇಲಾಖೆಯಲ್ಲಿ ಅತಿ ಹೆಚ್ಚು ಭ್ರಷ್ಟಾಚಾರ ನಡೀತಾ ಇರ್ತಕ್ಕಂಥ ಒಂದು ಇಲಾಖೆ. ದೊಡ್ಡ ಮಟ್ಟದಲ್ಲಿ, ಬಹಳ ದೊಡ್ಡ ಮಟ್ಟದಲ್ಲಿ, ಇದು ಕೇವಲ ಲಂಚ ಅಲ್ಲ, ಪೊಲೀಸ್ ಇಲಾಖೆಯಲ್ಲಿ ಒಂದು ದೊಡ್ಡ ಭ್ರಷ್ಟಾಚಾರ ಸ್ಕ್ಯಾಮ್ಗಳು ನಡೆಯುವಂತಹ ಒಂದು ಇಲಾಖೆ ಆಗಿದೆ. ಯಾಕೆಂತ ಅಂದ್ರೆ ಇವತ್ತು ಪೊಲೀಸ್ ಇಲಾಖೆಯಲ್ಲಿ ಒಬ್ಬ ಸಬ್ ಇನ್ಸ್ಪೆಕ್ಟರ್ ಅಂತ ಅವ್ರನ್ನ ಟ್ರಾನ್ಸ್ಫರ್ ಮಾಡೋದಕ್ಕೆ ಕೋಟಿ ರೂಪಾಯಿಗಳನ್ನ ಕೊಟ್ಟು ಅವರು ಟ್ರಾನ್ಸ್ಫರ್ ಮಾಡಿಸ್ಕೊಂಡು ಬರ್ತಾ ಇದ್ದಾರೆ. ಇಡೀ ಇಲಾಖೆಯಲ್ಲಿ ಸಬ್ ಇನ್ಸ್ಪೆಕ್ಟರ್ ಇಂದ ಹಿಡಿದು SP, DYSP, IGP, DGP ಇವರೆಲ್ಲ ಎಷ್ಟೆಷ್ಟು ಕೋಟಿನ ಇವತ್ತು ರಾಜಕಾರಣಿಗಳಿಗೆ ಕೊಡ್ತಾ ಇದ್ದಾರೋ ಗೊತ್ತಿಲ್ಲ. ಆಡಳಿತ ನಡೆಸ್ತಾ ಇರ್ತಕ್ಕಂಥವ್ರಿಗೆ ಒಂದನ್ನ ಇವರು ಬಹುಶಃ ಡಿಸೈಡ್ ಮಾಡ್ಕೊಂಡಿದ್ದಾರೆ. ಪೊಲೀಸ್ ಇಲಾಖೆಯಲ್ಲಿರೋರು ತಾವು ಒಂದಿಷ್ಟು ಕೋಟಿ ರೂಪಾಯಿಗಳನ್ನ ಲಂಚ ಕೊಟ್ಟು ರಾಜಕಾರಣಿಗಳಿಗೆ ಅಧಿಕಾರದ ಚುಕ್ಕಾಣಿಯನ್ನ ಹಿಡಿದ್ರೆ ನಮ್ದು ಒಂದು ರೀತಿಯ ಒಂದು ಸಾಮ್ರಾಜ್ಯದ ಚುಕ್ಕಾಣಿ ಹಿಡಿದಂಗೆ ನಾವು ಅಲ್ಲಿ ಯಾವುದೇ ಅಪರಾಧಗಳನ್ನ ಮಾಡಿ ನಾವು ದಕ್ಕಿಸ್ಕೋಬಹುದು. ಮತ್ತೆ ಯಾರು ತಮ್ಮ ಅಧಿಕಾರವನ್ನ ಯಾವೆಲ್ಲ ರೀತಿಯಲ್ಲಿ ಬೇಕಾದ್ರೂ ದುರ್ಬಳಕೆ ಮಾಡಿಕೊಳ್ಬಹುದು ಅನ್ನುವ ನಿಟ್ಟಿನಲ್ಲಿ ಅವರು ಇವತ್ತು ಕೆಲಸ ಮಾಡ್ತಾ ಇದ್ದಾರೆ ರಾಜ್ಯದ ಪೊಲೀಸರು ಅಂತ ಹೇಳಿ ನಮ್ಗೆ ಅನ್ನಿಸ್ತಾ ಇದೆ. ಯಾಕೆಂತಂದ್ರೆ ಅವ್ರು ಮಾಡದೇ ಇರೋ ಕೆಲಸಗಳೇ ಇಲ್ಲ. ಇವತ್ತು ನೋಡಿ, ಒಬ್ರು ಡಿಜಿಪಿ ರಾಮಚಂದ್ರ ಅಂತಕ್ಕಂಥವ್ರು ಇವತ್ತು ಒಂದು ಸೆಕ್ಸ್ ಸ್ಕ್ಯಾಂಡಲ್ ಅಲ್ಲಿ ಸಿಕ್ಕಿಬಿದ್ದಾರೆ. ಏನು ಇವರು ತಮ್ಮ ಅಧಿಕಾರವನ್ನ ಯಾವೆಲ್ಲ ಕೆಲಸಗಳಿಗೆ ಬಳಸ್ತಾ ಇದ್ದಾರೆ, ಏನು ಅಧಿಕಾರವನ್ನ ದುರುಪಯೋಗ ಮಾಡಿಕೊಂಡು ಇನ್ನೇನೆಲ್ಲ ಇವರು ಮಾಡ್ತಾ ಇರ್ಬೋದು. ಎಷ್ಟೋ ಜನರು ರಿಯಲ್ ಎಸ್ಟೇಟ್ ದಂಧೆ ಗೆಲ್ದಿದ್ದಾರೆ ಇವತ್ತು ಹೈಯರ್ ಪೊಲೀಸ್ ಆಫೀಸರ್ಸ್ ಅಂತ ಹೇಳಲಾಗ್ತಾ ಇದೆ. ಇವ್ರಿಗೆಲ್ಲ ಯಾರು ಗಾಡ್ ಫಾದರ್ಸ್? ಯಾಕೆ ಇವ್ರಿಗೆ ಭಯ ಯಾಕಿಲ್ಲ? ಕಾಕಿ ತೊಟ್ಟಿರೋ ಅಂತವ್ರಿಗೆ ಏನು ಒಂದು ಇಲಾಖೆಯಲ್ಲಿ, ತಾವು ಸರ್ಕಾರಿ ಇಲಾಖೆಯಲ್ಲಿ ಕೆಲಸ ಮಾಡ್ತಾ ಇದ್ದೀವಿ, ನಾವು ಈ ಸಮಾಜಕ್ಕೆ ಅಕೌಂಟಬಲ್ ಆಗಿರುವಂತವ್ರು, ನಮ್ಮನ್ನು ಯಾರೋ ಒಬ್ರು ಕೇಳ್ತಾರೆ ಈ ಸಮಾಜದಲ್ಲಿ, ಅಥವಾ ನಮಗೆ ಕೆಲಸ ಕೊಟ್ಟಿರುವಂತ ಸರ್ಕಾರ ಇದೆ, ಸರ್ಕಾರ ಅದನ್ನ ಕೇಳುತ್ತೆ, ನಾವು ಎಚ್ಚರಿಕೆಯಿಂದ, ಪ್ರಜ್ಞೆಯಿಂದ ಕೆಲಸ ಮಾಡಬೇಕು, ಶಿಸ್ತಿನಲ್ಲಿ ಇರಬೇಕು ಅನ್ನುವಂತಹ ಪರಿಜ್ಞಾನವೇ ಇವತ್ತು ಈ ಪೊಲೀಸರಿಗೆ ಇಲ್ಲದಂಗೆ ಆಗಿರೋದಕ್ಕೆ ಕಾರಣಗಳೇನು ಅಂತ ಹೇಳಿ ನಾವು ನೋಡಿದ್ರೆ ಇವತ್ತಿನ ರಾಜಕಾರಣವೇ ಅದಕ್ಕೆ ಮುಖ್ಯ ಕಾರಣ. ಕೋಟ್ಯಾಂತರ ರೂಪಾಯಿಯನ್ನ ಇವತ್ತು ಲಂಚದ ರೂಪವಾಗಿ ಅಧಿಕಾರಿಗಳಿಂದ, ಪೊಲೀಸ್ ಅಧಿಕಾರಿಗಳಿಂದ ಇವತ್ತು ಸರ್ಕಾರ ನಡೆಸೋರು ಪಡ್ಕೋತಾ ಇರುವಂತಹ ಕಾರಣದಿಂದಾಗಿ ಇವತ್ತು ಇವರು ಬೇಕಾಬಿಟ್ಟಿಯಾಗಿ ತಮ್ಗೆ ಇಚ್ಛೆ ಬಂದ ರೀತಿಯಲ್ಲಿ ಏನು ತಮ್ಮ ಅಧಿಕಾರವನ್ನ ದುರ್ಬಳಕೆ ಮಾಡಿಕೊಂಡು ಕೆಲಸವನ್ನ ಮಾಡ್ತಾ ಇದ್ದಾರೆ. ನಮ್ಗನ್ಸುತ್ತೆ ಇವತ್ತು ರಾಜ್ಯವನ್ನ ಸಿದ್ದರಾಮಯ್ಯನವರ ಸರ್ಕಾರದಲ್ಲಿ ಇರ್ತಕ್ಕಂತ ಒಬ್ರು ಅಧ್ಯಕ್ಷ ಗೃಹ ಮಂತ್ರಿಗಳಾಗಿರ್ತಕ್ಕಂತ ಜಿ ಪರಮೇಶ್ವರ್ ಅವರ ಒಂದು ಗೃಹ ಮಂತ್ರಿಯ ಒಂದು ಜವಾಬ್ದಾರಿ ನಿರ್ವಹಿಸ್ತಾ ಇರ್ತಕ್ಕಂತ ಸಂದರ್ಭದಲ್ಲಿ ಅವರು ಈ ರಾಜ್ಯವನ್ನ ತುಂಡು ತುಂಡಾಗಿ ಪೊಲೀಸರಿಗೆ ಮಾರ್ಬಿಟ್ಟಿದ್ದಾರೆ ಅಂತ ನನಗೆ ಅನಿಸ್ತಾ ಇದೆ. ಅಕ್ಷರಶಃ ಮಾರ್ಬಿಟ್ಟಾರೆ ಅವರು. ಅವ್ರಿಗೆ ಹಿಂದೆ ಹೇಗೆ ಒಬ್ರು ಪಾಳೆಗಾರರು, ರಾಜರು ಇವರೆಲ್ಲ ಹೇಗೆ ಅವ್ರಿಗೆ ಇಷ್ಟ ಬಂದ ರೀತಿಯಲ್ಲಿ ದಬ್ಬಾಳಿಕೆ, ಶೋಷಣೆ, ದೌರ್ಜನ್ಯವನ್ನ ಮಾಡಿಕೊಂಡು ಜನರನ್ನ ಶೋಷಣೆ ಮಾಡಿಕೊಂಡು ಅವ್ರಿಗೆ ಬೇಕಾಗಿರುವಂತ ಎಲ್ಲ ಮಜಾ ಎಲ್ಲ ಇದನ್ನ ಅನುಭವಿಸ್ಕೊಂಡಿದ್ರು, ಆ ರೀತಿಯಾಗಿ ಇವತ್ತು ಪೊಲೀಸ್ ಅಧಿಕಾರಿಗಳು ಇದ್ದಾರೆ. ಇದನ್ನ ಎಲ್ಲವನ್ನ ನೋಡು ಕೂಡ ಕಂಡು ಕಾಣದ ರೀತಿಯಲ್ಲಿ ಇವತ್ತು ಗೃಹ ಮಂತ್ರಿಗಳು ಮತ್ತೆ ಸರ್ಕಾರವನ್ನ ನಡೆಸ್ತಾ ಇರುವಂತವ್ರು ಇದ್ದಾರೆ. ಒಟ್ಟಾರೆಯಾಗಿ ಎಲ್ಲಿಗೆ ಬರುತ್ತೆ ಅಂತ ಅಂದ್ರೆ ಕೊನೆಗೆ ಜನ, ನಾವು ಯಾರು ಇವತ್ತು ಒಳ್ಳೆಯದನ್ನ ಸಮಾಜವನ್ನ ಮತ್ತೆ ಅಧಿಕಾರಿಗಳ ನೈತಿಕತೆ ಮತ್ತೆ ಮೌಲ್ಯಾಧಾರಿತವಾಗಿ ಅಧಿಕಾರಿಗಳು ಇರಬೇಕು ಅಂತ ಹೇಳಿ ಬಯಸ್ತಾ ಇದ್ವು, ನಾವ್ಯಾರು ಆ ತರದ ರಾಜಕಾರಣಿಗಳನ್ನೇ ಆಯ್ಕೆ ಮಾಡ್ಕೊಂಡಿದ್ವಲ್ಲ. ರಾಜಕಾರಣಿಗಳಲ್ಲಿ ಅಂತಹ ಮೌಲ್ಯಗಳಾಗ್ಲಿ, ಆದರ್ಶಗಳಾಗ್ಲಿ, ಮಾದರಿ ಒಂದು ಗುಣಲಕ್ಷಣಗಳಾಗ್ಲಿ ಅದು ಯಾವುದೂ ಇಲ್ಲದೆ ಇರುವಂತಹ ರಾಜಕಾರಣಿಗಳನ್ನ ಆಯ್ಕೆ ಮಾಡಿಕೊಂಡು ನಾವು ಪೊಲೀಸರಲ್ಲೋ ಅಥವಾ ಸರ್ಕಾರಿ ಅಧಿಕಾರಿಗಳಲ್ಲೋ ಅಂತಹ ಒಂದು ಮಾದರಿ ವ್ಯಕ್ತಿತ್ವವನ್ನ ನಾವು ನಿರೀಕ್ಷೆ ಮಾಡಿದ್ರೆ ಎಲ್ಲಿ ಸಾಧ್ಯ ಆಗುತ್ತೆ?
ಸೊ ಜನ ಇವತ್ತು ಎಂತವ್ರನ್ನ ನಾವು ಆಯ್ಕೆ ಮಾಡ್ಕೋತಾ ಇದೀವಿ, ಅಂತಹ ಸಮಾಜ ಇವತ್ತು ನಿರ್ಮಾಣ ಆಗ್ತಾ ಇದೆ. ಇವತ್ತಿರ್ತಕ್ಕಂತ ಅಧ್ಯಕ್ಷ ಗೃಹ ಮಂತ್ರಿಗಳಾಗಿರ್ತಕ್ಕಂಥ ಜಿ ಪರಮೇಶ್ವರ್ ಅವರು ಮತ್ತೆ ಸಿದ್ದರಾಮಯ್ಯನವರ ಸರ್ಕಾರದಲ್ಲಿ ಇವತ್ತು ಪೊಲೀಸ್ ಇಲಾಖೆ, ಇಡೀ ಪೊಲೀಸ್ ಇಲಾಖೆ ಒಂದ್ ರೀತಿಯಲ್ಲಿ ಏನಾಗಿದ್ದಾರೆ, ಅವರು ಪೂರ್ತಿ ಸರ್ವಾಧಿಕಾರಿಗಳಂತೆ ವರ್ತನೆ ಮಾಡ್ತಾ ಇದ್ದಾರೆ. ನ್ಯಾಯ ನೀತಿ ಇದು ಯಾವುದೂ ಇಲ್ಲ ಅವ್ರಿಗೆ. ಎಲ್ಲೋ ಒಂದ್ ಕಡೆ ದೊಣ್ಣೆ ಹಿಡ್ಕೊಂಡು ಅಥವಾ ಇನ್ನೇನೋ ಬಂದೂಕರು ಅಥವಾ ದೊಣ್ಣೆನ ತೋರಿಸ್ಕೊಂಡು ಫೋರ್ಸ್ ತೋರಿಸ್ಕೊಂಡು ಜನರನ್ನ ಎದುರಿಸ್ಕೊಂಡು ಒಂದಷ್ಟು ಕಾನೂನು ಸುವ್ಯವಸ್ಥೆಯನ್ನ ಕಾಪಾಡಿದ್ರೆ ಸಾಕು. ಇನ್ನ ನಾವು ಏನ್ ಬೇಕಾದ್ರೂ ಮಾಡ್ಕೋಬಹುದು, ಎಷ್ಟು ಬೇಕಾದ್ರೂ ಲೂಟಿ ಮಾಡಬಹುದು, ಎಷ್ಟು ಬೇಕಾದ್ರೂ ಇಲ್ಲಿ ಕಳ್ತನ ಮಾಡಬಹುದು, ಮತ್ತೆ ಯಾರನ್ನ ಬೇಕಾದ್ರೂ ತಮ್ಮ ಅಧಿಕಾರವನ್ನ ಬಳಸಿ ಏನ್ ಬೇಕಾದ್ರೂ ದೌರ್ಜನ್ಯ ಮತ್ತೆ ಶೋಷಣೆಯನ್ನ ಮಾಡಬಹುದು ಅನ್ನೋ ನಿಟ್ಟಿನಲ್ಲಿ ಇವತ್ತು ಪೊಲೀಸರು ಇದ್ದಾರೆ ಅನ್ನೋದು ಇತ್ತೀಚಿನ ದಿನಗಳಲ್ಲಿ ಏನು ಪೊಲೀಸರೇ ಅಪರಾಧಿ ಕೃತ್ಯಗಳಲ್ಲಿ ತೊಡಗಿ ಸಿಕ್ಕಿ ಬೀಳ್ತಾ ಇರುವಂತಹ ಪ್ರಕರಣಗಳನ್ನು ನಮಗೆ ನೋಡಿದಾಗ ಆಗ ಅನಿಸ್ತಾ ಇದೆ, ರಾಜ್ಯದ ಜನರು ನೀವು ಆದಷ್ಟು ಬೇಗ ಡಿಸೈಡ್ ಮಾಡಬೇಕು. ಇದು ಸಮಾಜ ಈ ಮಟ್ಟಕ್ಕೆ ಸಮಾಜ ಕೆಡ್ತಾ ಹೋದ್ರೆ ನಾವು ನಮ್ಮ ರಕ್ಷಣೆಗೆ ಅಂತ ನೇಮಕಾತಿ ಮಾಡ್ಕೊಂಡಿರುವಂತಹ ಪೊಲೀಸರಾಗ್ಬೋದು, ಅಧಿಕಾರಿಗಳಾಗ್ಬೋದು, ಅಥವಾ ನಮ್ಮ ಕಲ್ಯಾಣಕ್ಕೆ ಅಂತ ನೇಮಕಾತಿ ಮಾಡಿಕೊಂಡಿರುವಂತಹ ಸರ್ಕಾರ ಆಗಿರ್ಬೋದು, ಈ ರೀತಿಯಾಗಿ ಅವರು ತಮ್ಮ ಸ್ವಾರ್ಥಕ್ಕಾಗಿ ಅಧಿಕಾರವನ್ನು ದುರುಪಯೋಗ ಮಾಡಿಕೊಂಡು ಈ ರೀತಿಯಾದಂತಹ ಎಲ್ಲ ಅಪರಾಧಿ ಕೃತ್ಯಗಳಲ್ಲಿ ಅವರು ಭಾಗಿಯಾದ್ರೆ ಇವ್ರು ಏನ್ ಕೆಲಸ ಮಾಡ್ತಾರೋ, ಒಬ್ಬ ಡಿಜಿಪಿ ಆಗಿರೋನು ಬೆಳಿಗ್ಗೆ ಎದ್ದು ಇಂಥ ಕೆಲಸ ಮಾಡ್ಕೊಂಡಿರ್ತಾನೆ ಅಂತಂದ್ರೆ ಇವನ್ ಕರ್ತವ್ಯ ಏನು, ಇವನ್ ಜವಾಬ್ದಾರಿ ಏನು, ಅದನ್ನೆಲ್ಲ ಯಾರು ನಿಭಾಯಿಸ್ತಾರೆ, ಯಾರು ನೋಡ್ತಾರೆ? ನೋಡಿ, ಈ ತರದ ಜನರುಗಳನ್ನ ಇಟ್ಕೊಂಡು ನಾವು ಯಾವುದೋ ಒಂದು ಪ್ರಕರಣವನ್ನ ಭೇದಿಸಬೇಕು, ಕಳ್ಳರನ್ನ ಹಿಡಿಬೇಕು, ಕೊಲೆಗಾರರನ್ನ ಹಿಡಿಬೇಕು, ಸಂಚುಕೋರರನ್ನ ಹಿಡಿಬೇಕು, ಭಯೋತ್ಪಾದಕರನ್ನ ಹಿಡಿಬೇಕು ಅಂತ ಹೇಳಿ ಈ ತರದ ಜನರನ್ನ ಇಟ್ಕೊಂಡು ನಾವು ಬಯಸ್ತಾ ಇದೀವಿ. ಇದು ಸಾಧ್ಯ ಆಗುತ್ತಾ? ಖಂಡಿತ ಸಾಧ್ಯ ಇಲ್ಲ. ರಾಜ್ಯದ ಜನ ಎಚ್ಚೆತ್ಕೋಬೇಕು. ಒಳ್ಳೆಯ ರಾಜಕಾರಣಿಗಳನ್ನ ಆಯ್ಕೆ ಮಾಡಿಕೊಳ್ಳದ ಹೊರತು ಈ ದೇಶಕ್ಕೆ ಮತ್ತೆ ಈ ರಾಜ್ಯಕ್ಕೆ ಭವಿಷ್ಯ ಇಲ್ಲ ಅನ್ನೋದನ್ನ ರಾಜ್ಯದ ಜನರು ಅರ್ಥ ಮಾಡ್ಕೋಬೇಕು. ಇವತ್ತು ಮಾಧ್ಯಮಗಳು ಎಲ್ಲರೂ ತೋರಿಸ್ತಾ ಇದ್ದಾರೆ, ಡಿಜಿಪಿ ಕರ್ಮಕಾಂಡ, ಡಿಜಿಪಿ ಕಾಮಕಾಂಡ, ಕಾಮಪುರಾಣ ಅಂತ ಹೇಳಿ ಎಲ್ಲಾ ಮಾಧ್ಯಮಗಳು ಇವತ್ತು ಪುಂಖಾನುಪುಂಖವಾಗಿ ಟಿಆರ್ಪಿ ಆಸೆಗಾಗಿ ಇದನ್ನ ಎಲ್ಲ ಹಸಿ ಬಿಸಿ ದೃಶ್ಯಗಳನ್ನ ತೋರಿಸ್ತಾ ಇವತ್ತು ಪ್ರಚಾರವನ್ನ ಮಾಡ್ತಾ ಇದ್ದಾರೆ. ಆದ್ರೆ ಅವರೆಷ್ಟು ಈ ಸಮಾಜವನ್ನ, ಈ ವ್ಯವಸ್ಥೆಯನ್ನ ಹಾಳಾಗಿರ್ತಕ್ಕಂತಹ ಇಂತಹ ಒಂದು ಪರಿಸ್ಥಿತಿಯಲ್ಲಿ ಇದನ್ನ ಸುಧಾರಿಸೋದಕ್ಕೆ, ಇದನ್ನ ಕಟ್ಟೋದಕ್ಕೆ ಒಳ್ಳೆಯ ರೀತಿಯಲ್ಲಿ ನಾಡನ್ನ, ಈ ದೇಶವನ್ನ ಈ ಮಾಧ್ಯಮಗಳು ಎಷ್ಟು ಯಾವೆಲ್ಲ ರೀತಿಯಲ್ಲಿ ಕೆಲಸ ಮಾಡ್ತಾ ಇದೆ ಅನ್ನೋದನ್ನು ನಾವು ಈ ಸಂದರ್ಭದಲ್ಲಿ ಪ್ರಶ್ನೆ ಮಾಡಬೇಕು. ಅವರಿಗೆ ಕೇವಲ ಟಿಆರ್ಪಿ ಆಸೆಗಾಗಿ ಈ ತರದನ್ನ ಸುಮ್ಮನೆ ಜನರಿಗೆ ತೋರಿಸ್ತಾರೆ ಹೊರತು ನಾಳೆ ನಾಡಿದ್ದು ಕಳೆದ್ರೆ ಈ ವಿಚಾರವನ್ನ ಇಲ್ಲೇ ಬಿಡ್ತಾರೆ. ಮತ್ತೆ ಪೊಲೀಸರೆಲ್ಲ ಕ್ಲೀನ್ ಚಿಟ್ ತಗೊಂಡ್ಬಿಟ್ಟು ಫುಲ್ ಎಲ್ಲ ಪೊಲೀಸರು ತುಂಬಾ ಪರಿಶುದ್ಧವಾಗಿ ಹೋಗ್ತಾರೆ ಅನ್ನೋ ನಿಟ್ಟಿನಲ್ಲಿ ಅವರು ಮಾಧ್ಯಮಗಳು ಕೆಲಸ ಮಾಡ್ತಾ ಇರ್ತವೆ. ಇವತ್ತು ಒಟ್ಟಾರೆಯಾಗಿ ಇಡೀ ಶಾಸಕಾಂಗ, ಕಾರ್ಯಾಂಗ, ಇದೆಲ್ಲ ವ್ಯವಸ್ಥೆ, ನ್ಯಾಯಾಂಗದಲ್ಲೂ ಇವತ್ತು ಕರಪ್ಷನ್ ಇದೆ, ಭ್ರಷ್ಟಾಚಾರ ಇದೆ ಅಂತ ಹೇಳಿ ನ್ಯಾಯಾಧೀಶರುಗಳೇ ಮಾತಾಡ್ತಾ ಇದ್ದಾರೆ. ಒಟ್ಟಾರೆ ಈ ರೀತಿಯಾಗಿ ವ್ಯವಸ್ಥೆಯ ಎಲ್ಲ ಆಧಾರ ಸ್ತಂಭಗಳು, ಮಾಧ್ಯಮಗಳು ಎಲ್ಲವೂ ಕೆಟ್ಟಿರೋದ್ರಿಂದ ಜನರು ಎಚ್ಚೆತ್ಕೋಬೇಕು. ಜನರು ಒಂದ್ ಸ್ವಲ್ಪ ಯೋಚನೆ ಮಾಡಬೇಕು. ಇದು ಈ ರೀತಿಯಾಗಿ ಮುಂದುವರೆದ್ರೆ ಯಾರೋ ಅಧಿಕಾರದಲ್ಲಿರುವಂತವ್ರು, ಹಣವಂತರು, ಸಿರಿವಂತರು ಅವರಷ್ಟೇ ಒಂದಷ್ಟು ಜನರು ಇವತ್ತು ಮೋಜು ಮಸ್ತಿ ಮಾಡ್ಕೊಂಡು ನಮ್ಗೆಲ್ರಿಗೂ ಸೇರ್ಬೇಕಾಗಿರುವಂತಹ ಸಂಪನ್ಮೂಲಗಳನ್ನ ಉಡಾಯಿಸಿಕೊಂಡು ಇವತ್ತು ಲೂಟಿ ಮಾಡ್ತಾ ಬಿದ್ದಿದ್ದಾರೆ. ನಾವು ಇದನ್ನೆಲ್ಲವನ್ನ ಏನು ಟಿಆರ್ಪಿ ಆಸೆಗಾಗಿ ಇದನ್ನ ವರ್ಣರಂಜಿತವಾಗಿ ತೋರಿಸ್ತಾ ಇರ್ತಕ್ಕಂಥ ಮಾಧ್ಯಮಗಳು ತೋರಿಸುವಂತಹ ದೃಶ್ಯಗಳನ್ನ ನೋಡಿಕೊಂಡು, ಕಥೆಗಳನ್ನ ಕೇಳ್ಕೊಂಡು ನಾವು ಸಾಮಾನ್ಯ ಜನರು ನಮ್ದೇನ್ ಕಷ್ಟಗಳಿದಾವೋ ಅದೇ ಕಷ್ಟಗಳಲ್ಲಿ ನಾವು ಮುಳುಗಿ ನಮ್ಮ ಜೀವನವನ್ನ ಸಾಗಿಸಬೇಕಾಗುತ್ತೆ. ಹಾಗಾಗಿ ದಯವಿಟ್ಟು ಇವೆಲ್ಲವನ್ನ ಇಂತಹ ಸಂದರ್ಭಗಳಲ್ಲಿ ಇದೆಲ್ಲದಕ್ಕೂ ಕಾರಣಕರ್ತರು ಯಾರು, ಕಾರಣ ಏನು, ನಮ್ ಜವಾಬ್ದಾರಿ ಏನು, ಇದನ್ನ ಸರಿಪಡಿಸ್ಕೊಳ್ಳೋದೇನು, ಹೇಗೆ ಇಂತಹ ಒಂದು ಕೆಟ್ಟ ವ್ಯವಸ್ಥೆಯನ್ನ, ಕೆಟ್ಟ ಕಾಲದಲ್ಲಿ ಕೆಟ್ಟ ಸಂದರ್ಭಗಳನ್ನ ಇಂಥವನ್ನ ನಿಭಾಯಿಸೋದು ಹೇಗೆ, ನಿಭಾಯಿಸಬೇಕಾಗಿರುವಂತ ಜವಾಬ್ದಾರಿ ಇರುವಂತವ್ರು ಏನ್ ಮಾಡ್ತಾ ಇದ್ದಾರೆ, ಅವ್ರನ್ನ ಯಾಕೆ ನಾವು ಪ್ರಶ್ನೆ ಮಾಡ್ತಾ ಇಲ್ಲ? ಇಷ್ಟೆಲ್ಲಾ ಪೊಲೀಸ್ ಇಲಾಖೆಯಲ್ಲಿ ಇಷ್ಟೆಲ್ಲ ಆಗ್ತಾ ಇದ್ರು ಇವತ್ತು ಜಿ ಪರಮೇಶ್ವರ್ ಅಂತವರು ಇನ್ನ ಗೃಹ ಖಾತೆಯಲ್ಲಿ ಕುರ್ಚಿಗೆ ಅಂಟಿಕೊಂಡಿದ್ದಾರೆ ಅಂತ ಅಂದ್ರೆ ಅವ್ರಿಗಿನ್ನೆಷ್ಟು ನೈತಿಕತೆ ಇದೆ, ಅವ್ರಿನ್ನೆಷ್ಟು ಪುಣ್ಯಾತ್ಮರು, ಇನ್ನೆಷ್ಟೆಲ್ಲ ಮಾನ ಮರ್ಯಾದೆ ಇಟ್ಕೊಂಡಿರುವಂತ ಜನರು. ನಾವು ಅಂತವ್ರನ್ನ ಆಯ್ಕೆ ಮಾಡ್ಕೊಂಡು ಇವತ್ತು ಅಧಿಕಾರವನ್ನ ನಡೆಸೋದಕ್ಕೆ, ಜವಾಬ್ದಾರಿನ ನಿಭಾಯಿಸೋದಕ್ಕೆ ಕೊಟ್ಟಿದ್ದೀವಿ. ಇವೆಲ್ಲವನ್ನ ರಾಜ್ಯದ ಜನರು ಅರ್ಥ ಮಾಡ್ಕೋಬೇಕು. ಇದು ಕೇವಲ 1-2 ಪ್ರಕರಣದ ಕಾರಣಕ್ಕಾಗಿ ನಾನು ವಿಚಾರವನ್ನು ಹೇಳ್ತಾ ಇಲ್ಲ. ಒಟ್ಟಾರೆ ಪೊಲೀಸ್ ಇಲಾಖೆ ಇವತ್ತು ಆ ಮಟ್ಟಕ್ಕೆ, ಅಂತಹ ಒಂದು ಕೆಳಮಟ್ಟಕ್ಕೆ ಏನು ತನಗಿದ್ದಂತಹ ಒಂದು ವಿಶ್ವಾಸಾರ್ಹತೆಯನ್ನ, ಇಲಾಖೆಗೆ ಇದ್ದಂತಹ ಒಂದು ಹೆಸರನ್ನ ಇವತ್ತು ಕೆಡಿಸ್ಕೊಂಡಿದೆ. ಅದಕ್ಕೆ ಬಹಳ ಮುಖ್ಯವಾಗಿ ಕಾರಣ ಭ್ರಷ್ಟಾಚಾರ. ಪೊಲೀಸ್ ಇಲಾಖೆ ಇರ್ತಕ್ಕಂಥ ದೊಡ್ಡ ಮಟ್ಟದ ಭ್ರಷ್ಟಾಚಾರ, ಎಲ್ಲ ಟ್ರಾನ್ಸ್ಫರ್ಗಳಿಗೆ ಕೋಟ್ಯಾಂತರ ರೂಪಾಯಿಯನ್ನ ಇವತ್ತು ರಾಜಕಾರಣಿಗಳು ಪಡ್ಕೋತಾ ಇರೋದ್ರಿಂದ ಕಾರಣಕ್ಕಾಗಿ ಇವತ್ತು ಪೊಲೀಸರು ನಮ್ಮನ್ನ ಯಾರು ಕೇಳ್ತಾರೆ, ನಮ್ಮನ್ನ ಯಾರು ಪ್ರಶ್ನೆ ಮಾಡ್ತಾರೆ, ನಾನು ಸಿದ್ದರಾಮಯ್ಯನಿಗೆ ಎಷ್ಟು ಕೋಟಿ ಬಿಸಾಕ್ಬಿಟ್ಟು ಬಂದಿದ್ದೀನಿ, ಡಿ ಕೆ ಶಿವಕುಮಾರ್ ಮಕ್ಕದ ಮೇಲೆ ನಾನು ಇಷ್ಟು ಕೋಟಿ ರೂಪಾಯಿಗಳನ್ನ ಬಿಸಾಕಿ ಬಂದಿದ್ದೀನಿ, ಪರಮೇಶ್ವರ್ ಮಕ್ಕದ ಮೇಲೆ ನಾನು ದುಡ್ಡನ್ನ ಬಿಸಾಕಿ ಬಂದಿದ್ದೀನಿ, ನನ್ನನ್ನು ಯಾಕೆ ಕೇಳ್ತಾರೆ ಅವರು ಅನ್ನುವಂತಹ ಮಟ್ಟಕ್ಕೆ ಇವತ್ತು
ಪೊಲೀಸರು ಬಂದಿದ್ದಾರೆ. ನಮ್ಮದೇ ಪ್ರಕರಣಗಳು, ಎಷ್ಟೆಲ್ಲ ಪ್ರಕರಣಗಳಲ್ಲಿ ಒಬ್ಬ ಸಬ್ ಇನ್ಸ್ಪೆಕ್ಟರ್ಗಳು, ಸರ್ಕಲ್ ಇನ್ಸ್ಪೆಕ್ಟರ್ಗಳು, ಅಫ್ಟರ್ ಒಬ್ಬ ಪೊಲೀಸ್ ಠಾಣೆಯ ಒಬ್ಬ ಪೊಲೀಸ್ ಇನ್ಸ್ಪೆಕ್ಟರ್ಗಳು ಎಷ್ಟೆಲ್ಲ ದೌಲತ್ತನ್ನ, ದುರಾಂಕಾರವನ್ನ, ದರ್ಪವನ್ನ ತೋರಿದ್ದಾರೆ ಅಂತ ಹೇಳಿ ರಾಜ್ಯದ ಜನರು ನಾವೆಲ್ಲರೂ ನೋಡಿದ್ದೀವಿ. ಮತ್ತೆ ಬೇರೆ ಬೇರೆ ಪ್ರಕರಣಗಳಲ್ಲಿ ಅದನ್ನ ಗಮನಿಸ್ತಾ ಇದ್ದೀವಿ. ಇಂತಹ ಎಲ್ಲ ದುರಾಂಕಾರ, ದರ್ಪ, ದೌಲತ್ತಿಗೆ ಇವತ್ತು ಏನು ಇಲಾಖೆ ಒಳಗಡೆ ಇರ್ತಕ್ಕಂಥ ಭ್ರಷ್ಟಾಚಾರ, ಆ ಭ್ರಷ್ಟಾಚಾರವನ್ನ ಪೋಷಣೆ ಮಾಡ್ತಾ ಇರ್ತಕ್ಕಂಥ, ನಾವೇ ಆಯ್ಕೆ ಮಾಡ್ಕೊಂಡಿರ್ತಕ್ಕಂಥ ರಾಜಕಾರಣಿಗಳೇ ಅನ್ನೋದನ್ನ ರಾಜ್ಯದ ಜನರು ನೆನ್ಪಿಟ್ಕೋಬೇಕು. ಹಾಗಾಗಿ ವ್ಯವಸ್ಥೆಯನ್ನ ಸರಿಪಡಿಸೋದಕ್ಕೆ ಏನೆಲ್ಲ ಮಾಡೋದಕ್ಕೆ ಅವಕಾಶಗಳಿದಾವೋ ಅದನ್ನೆಲ್ಲವನ್ನ ರಾಜ್ಯದ ಜನರು ಮಾಡಬೇಕು. ಆ ನಿಟ್ಟಿನಲ್ಲಿ ಇಂತಹ ಸಂದರ್ಭಗಳಲ್ಲಿ ಯೋಚನೆ ಮಾಡಬೇಕು ಅಂತ ಹೇಳಿ ನಾನು ರಾಜ್ಯದ ಎಲ್ಲ ಜನರಲ್ಲಿ ಮನವಿ ಮಾಡ್ಕೋತೀನಿ. ನಮಸ್ಕಾರ. ಥ್ಯಾಂಕ್ ಯು.